ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಸಾಹಿತ್ಯ ಮತ್ತು ಕರ್ಣ ಇಬ್ಬರೂ ಕೂಡ ಅನುರಾಧ ಮಿಸ್ ಮನೇಲಿದ್ದಾರೆ. ಬಿಕಾಸ್ ಇಲ್ಲಿ ಸಾಹಿತ್ಯನ ಕಾಪಾಡಬೇಕು ಅನ್ನೋದು ಕರ್ಣನ ಇಂಟೆನ್ಷನ್ ಆಗಿದೆ. ಹಾಗಾಗಿ 5 ಗಂಟೆ ಒಳಗಡೆ ಬ್ಲ್ಯಾಕ್ ರೋಸ್ನಿಂದ ಪ್ರೀತಿನ ಕಾಪಾಡ್ಕೊಳ್ಳೋಕ್ಕಾದರೆ ಕಾಪಾಡ್ಕೊ, ಇಲ್ಲಾಂದರೆ ಖಂಡಿತ ಸಾಹಿತ್ಯ ಕಥೆನ ಮುಗಿಸ್ತೀನಿ, ನೀನೇನಾದರೂ ಕಾಪಾಡಿಕೊಂಡ್ರೆ ಇನ್ನು ಮುಂದೆ ನಾನು ಸಾಹಿತ್ಯಗೆ ತಂಟೆಗೆ ಬರೋದಿಲ್ಲ ಅಂತ ಹೇಳಿರ್ತಾರೆ. ಅದೇ ಕಾರಣಕ್ಕೆ ಕರ್ಣ ಭರತ್ ಸಿಂಚು ಜೊತೆ ಅನುರಾಧ ಟೀಚರ್ ಮನೆಗೆ ಬರ್ತಾರೆ. ಬಿಕಾಸ್ ಸಾಹಿತ್ಯ ಕೂಡ ಅನುರಾಧ ಟೀಚರ್ ಮನೇಲಿ ಇರ್ತಾಳೆ. ಬಿಕಾಸ್ ಅನುರಾಧ ಟೀಚರ್ಗೆ ಹುಷಾರಿಲ್ಲ. ಇದರ ನಡುವೆ ಸಾಕಷ್ಟು ವಿಷಯಗಳು ನಡೆಯುತ್ತೆ. ಊಟ ಎಲ್ಲರೂ ಕೂಡ ಮಾಡ್ತಾರೆ. ಅನುರಾಧ ಮಿಸ್ ಕೈ ತುತ್ತನ ಕೂಡ ಕರ್ಣ ತಿಂತಾರೆ. ಇದೆಲ್ಲ ಆದ ನಂತರ ಸಾಹಿತ್ಯ ಕರ್ಣನ ಜೊತೆ ಮಾತಾಡಬೇಕು ಅಂತ ಮುಂದಾಗ್ತಾಳೆ. ತುಂಬ ಸೂಕ್ಷ್ಮವಾಗಿ ಕರ್ಣನಿಗೆ ಒಂದು ಸಂಬಂಧದ ಮೌಲ್ಯವನ್ನು ಅರ್ಥ ಮಾಡಿಸೋದಕ್ಕೆ ಮುಂದಾಗ್ತಾಳೆ. ಅಪ್ಪನ ಜೊತೆ ಯಾಕೆ ಜುಗ್ಲ ಮಾಡ್ಕೊಂಡ್ರಿ, ಅದರಲ್ಲಿ ಏನಿದೆ, ಯಾಕೆ ಕೋಪ ಮಾಡ್ಕೋತೀರಾ, ನಿಮ್ಮಮ್ಮ ತಾನೇ ಹಾಗೆ ಹೀಗೆ ಅಂತ ಪದೇ ಪದೇ ಆ ವಿಷಯನ ಎತ್ತಬೇಡಿ ಸಾಹಿತ್ಯ ಅವರೇ. ನಾನು ಪದೇ ಪದೇ ಹೇಳ್ತಿದ್ದೀನಿ, ನನಗೆ ಯಾರೂ ಇಲ್ಲ ಅಮ್ಮ, ನನಗಿರೋದೇ ಒಬ್ಬರೇ ಅಮ್ಮ, ಅದು ಅರುಂಧತಿ ಅಮ್ಮ. ನನಗೆ ಯಾವ ಹೆಂಗಸನ ವಿಷಯವಾಗಿ ಮಾತನಾಡಬೇಡಿ. ನಮ್ಮ ಅಪ್ಪ ಆ ರೀತಿ ಮಾಡಿದ್ರು ಡ್ಯಾಡ್ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಹೆಂಗಸು. ಆ ಹೆಂಗಸೆ ಮತ್ತೆ ಬರ್ತಾಳೆ, ಅವಳ ಬಗ್ಗೆ ಮಾತಾಡೋಕ್ಕೆ ನನಗಿಷ್ಟ ಇಲ್ಲ. ಸುಮ್ಮನೆ ದಯವಿಟ್ಟು ಮಾತಾಡಬೇಡಿ. ಅದನ್ನು ಮಾತಾಡೋಕೆ ಹೋದರೆ ನನ್ನ ನಿಮ್ಮ ನಡುವೆ ಭಿನ್ನಾಭಿಪ್ರಾಯ ಶುರುವಾಗುತ್ತೆ. ದಯವಿಟ್ಟು ಪ್ಲೀಸ್ ಅಂತ ಕರ್ಣ ಹೇಳ್ತಾ ಇದ್ರು ಕೂಡ ಈ ಕಡೆ ಸಾಹಿತ್ಯ ಇಲ್ಲ, ನಾನು ಮಾತಾಡ್ತೀನಿ, ಹೆತ್ತಮ್ಮನ ಬಗ್ಗೆ ಯಾಕೆ ಈ ರೀತಿ ಮಾತಾಡ್ತೀರಾ, ಅರುಂಧತಿ ಅಮ್ಮ ಸಾಕಿದ ಅಮ್ಮಂಗೆ ಅಷ್ಟು ಬೆಲೆ ಕೊಡ್ತೀರಾ ಅಂದಮೇಲೆ ಹೆತ್ತಮ್ಮಂಗೆ ಯಾಕೆ ನೀವು ಬೆಲೆ ಕೊಡೋದಿಲ್ಲ ಅಂತ ಹೇಳಿ ಜೋರು ಮಾಡ್ತಿದ್ದಾಳೆ ಸಾಹಿತ್ಯ. ಇವರಿಬ್ಬರ ನಡುವಿನ ವಾದ ವಿವಾದ ಬೇರೆ ಹಂತಕ್ಕೆ ತಲುಪಿಡುತ್ತೆ. ಎಲ್ಲರೂ ಕೂಡ ಗಾಬರಿಯಾಗಿ ಅನುರಾಧ ಮಿಸ್ ಸಮೇತ ಎಲ್ಲರೂ ಹೊರಗಡೆ ಬರ್ತಾರೆ. ಇತ್ತ ಕಡೆ ಕರ್ಣ ಅಂತೂ ಏನು ಮಾತಾಡ್ತಿದ್ರ, ನೀವು ನನ್ನನ್ನು ಬೇಡ ಅಂತ ಹೇಳಿ ತನ್ನ ಸುಖನ ನೋಡ್ಕೊಂಡು ಹೋಗಿದ್ದ ಆ ಹೆಂಗಸರ ಬಗ್ಗೆ, ಅವಳ ಬಗ್ಗೆ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ, ನನಗೆ ಅವಳು ಬೇಕು ಆಗಿಲ್ಲ, ಅವಳ ಬಗ್ಗೆ ನಾನು ಯೋಚನೆನೂ ಮಾಡಲ್ಲ ಅಂತ ಹೇಳ್ತಿದ್ರೆ ಈ ಕಡೆ ಸಾಹಿತ್ಯ ಯಾಕೆ ಆ ರೀತಿ ಮಾತಾಡ್ತಿದ್ರ, ಅವರು ಹೋಗಿರೋದಕ್ಕೆ ಏನೋ ಕಾರಣ ಇರಬಹುದಲ್ವಾ, ಕಾರಣನೇ ತಿಳ್ಕೊಳ್ದೆ ಈ ರೀತಿ ಮಾತಾಡಿದ್ರೆ ಹೇಗೆ, ಅವ್ರ ಹಿಂದೆ ಬೇರೆ ಏನೋ ಉದ್ದೇಶ ಇರಬಹುದಲ್ವಾ, ಯಾಕೆ ರೀತಿ ವಿನಾಕಾರಣ ನೀವೇ ಏನೇನೋ ಒಪಿನಿಯನ್ ಫಾರ್ಮ್ ಮಾಡ್ಕೋತಾ ಇದ್ದೀರಾ ಅಂದಾಗ ಅದರಿಂದ ಏನೇ ಕಾರಣ ಇರಲಿ ಅದನ್ನು ತಿಳ್ಕೊಳ್ಳೋ ಅವಶ್ಯಕತೆ ನನಗಿಲ್ಲ, ನಾನು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ, ಆ ಹೆಂಗಸನ್ನ ಯಾವುದೇ ಕಾರಣಕ್ಕೂ ನನ್ನಮ್ಮ ಅಂತ ನಾನು ಅಕ್ಸೆಪ್ಟ್ ಮಾಡಲ್ಲ, ನಾನು ಇರೋದೇ ಒಬ್ಬರೇ ಅಮ್ಮ, ಅದು ಅರುಂಧತಿ ಅಮ್ಮ ಅಷ್ಟೇ ಅಂತ ಹೇಳಿಬಿಡ್ತಾರೆ. ಈ ಕಡೆ ಅನುರಾಧ ಟೀಚರ್ಗೆ ತುಂಬಾ ಸಂಕಟ ಆಗ್ತದೆ. ತದನಂತರ ಇಲ್ಲಿ ಭರತ್ ಸಿಂಚು ನಡೀರಿ ಹೋಗೋಣ ಅಂತ ಹೇಳ್ತಾರೆ. ಈ ಕಡೆ ಕರ್ಣ ಮತ್ತೆ ಬಂದಿದ್ದೆ ಅನುರಾಧ ಟೀಚರ್ ಹತ್ರ, ನೋಡಿ ಮೇಡಮ್, ನನ್ನನ್ನು ಬಿಟ್ಟು ಹೋಗಿದ್ದ, ಚಿಕ್ಕದ್ರಲ್ಲಿ ಬಿಟ್ಟು ಹೋಗಿದ್ದೆ ಆ ಮಹಾತಾಯಿನ ಯಾವುದೇ ಕಾರಣಕ್ಕೂ ನಾನು ನೆನೆಸ್ಕೊಳ್ಳೋದಿಲ್ಲ. ಆಕೆ ಯಾಕೆ ಬಿಟ್ಟೋದ್ರು, ಏನು ಬಿಟ್ಟೋದ್ರು ಅದನ್ನು ತಿಳ್ಕೊಳ್ಳೋ ಅವಶ್ಯಕತೆ ಕೂಡ ನನಗಿಲ್ಲ. ಆ ಹೆಂಗಸನ ಮುಖ ನೋಡೋಕ್ಕೂ ನಾನು ಇಷ್ಟಪಡಲ್ಲ, ಅವಳು ಯಾರು ಅಂತ ಗೊತ್ತಾಗೋದು ಕೂಡ ನನಗೆ ಬೇಕಾಗಿಲ್ಲ. ನನಗಿರೋದೇ ಒಬ್ಬರು ಅಮ್ಮ, ಅದು ಅರುಂಧತಿ ಅಮ್ಮ. ನಿಮ್ಮ ಸ್ಟೂಡೆಂಟ್ಗೆ ಹೇಳಿಬಿಡಿ, ಪದೇ ಪದೇ ಆ ಹೆಂಗಸನ ವಿಷಯ ಬಂದು ನನ್ನ ಹತ್ರ ಮಾತಾಡೋಕೆ ಹೇಳಿಬಿಡಿ, ದಯವಿಟ್ಟು ಆಕೆಗೆ ಬುದ್ಧಿ ಹೇಳಿ ಅಂತ ಹೇಳಿ ಕರ್ಣ ಭರತ್ ಸಿಂಚು ಜೊತೆ ಅಲ್ಲಿಂದ ಹೊರಟೆ ಬಿಡ್ತಾರೆ. ಈ ಕಡೆ ಅನುರಾಧ ಟೀಚರ್ ಫುಲ್ ಎಮೋಷ್ನಲ್ ಆಗ್ತಾರೆ. ತದನಂತರ ಆ ಕಡೆ ಅರುಂಧತಿಯವರು ಹೋಗಿದ್ದೆ ತಮ್ಮ ಗಂಡನ ಹತ್ರ. ಈ ಕಡೆ ಕರ್ಣ ಮತ್ತು ಭರತ್ ಬೆಳಿಗ್ಗೆ ಹೋದವರು ಇನ್ನೂ ಕೂಡ ಬಂದಿಲ್ಲ, ಫೋನ್ ಮಾಡಿ ವಿಚಾರಿಸ್ತೀರಾ ಅಂದಾಗ, ಹಾಂ ವಿಚಾರಿಸ್ತೀನಿ, ನಾನು ಗಮನಿಸ್ಲೇ ಇಲ್ವಲ್ಲ, ಆದರೆ ಏನು ಮಾಡಲಿ, ಅವ್ನು ನನ್ನ ಜೊತೆ ಮಾತಾಡಲ್ವಲ್ಲ ಅಂತ ಅನ್ಕೋತಿದ್ದಾಗೆ ಪಾಪಮ್ಮಜ್ಜಿ ಬಂದರು ನೋಡಿ ಕರ್ಣ ಮತ್ತು ಭರತ್ ಅಂತಾರೆ. ಕರ್ಣ ಮತ್ತು ಭರತ್ ಬರ್ತಿದ್ದಾಗೆ ಕರ್ಣ ಅಂತೂ ಫುಲ್ ರಿಬಲ್ ಆಗಿ ಯಾರ ಕಡೆನೂ ತಿರುಗಿ ನೋಡ್ತಿಲ್ಲ. ಕರ್ಣ ಅಂತ ಹೇಳ್ತಿದ್ರು, ತನ್ನ ರೂಮ್ಗೆ ಹೋಗೇ ಬಿಡ್ತಾನೆ ಕರ್ಣ. ಏನಾಯಿತು ಅಂತ ಎಲ್ರಿಗೂ ಕೂಡ ಗಾಬರಿ ಆಗುತ್ತೆ. ಈ ಕಡೆ ಅರುಂಧತಿಯವರು ಕರ್ಣನ ರೂಮ್ಗೆ ಹೋಗ್ತಾರೆ. ಇತ್ತ ಕಡೆ ಸಿಂಚು ಹೋಗಿ ಅವ್ರ ಅಮ್ಮನ ಹತ್ರ ನಡೆದಿರೋ ವಿಷಯ ಹೇಳ್ತಾರೆ. ಏನಾಯಿತು ಅದು ಒಳ್ಳೇದೇ ಆಯಿತು ಬಿಡು, ಖುಷಿ ಆಗ್ತದೆ ಅಂದಾಗ ಕರ್ಣ ತುಂಬ ಬೇಜಾರು ಮಾಡ್ಕೊಂಡಿದ್ದಾನಮ್ಮ. ಅಂದಾಗ ನೀನೇನು ಕರ್ಣನ ಬಗ್ಗೆ ಬೇಜಾರ ಬಗ್ಗೆ ಮಾತಾಡ್ತಿದ್ಯಾ, ಇದರಿಂದ ನಿನ್ನ ಜೀವನಕ್ಕೆ ಒಳ್ಳೇದಾಗಿದೆ. ಸಾಹಿತ್ಯ ವಿಷಯವಾಗಿ ಅವನು ಎಷ್ಟೇ ಕೋಪ ಮಾಡ್ಕೊಂಡು ರೆಬಲ್ ಆಗಿ ಅವರಿಬ್ಬರ ನಡುವೆ ಜಗಳ ಆದರೆ ನಿಂಗೆ ತಾನೇ ಒಳ್ಳೇದಾಗೋದು, ನಿನ್ನ ಲೈನ್ ಕ್ಲಿಯರ್ ಆಗುತ್ತೆ, ಸಾಹಿತ್ಯ ಅವನ ಬದುಕಿಂದ ಆಚೆ ಹೋಗ್ತಾಳೆ, ಯಾಕೆ ರೀತಿ ಮಾತಾಡ್ತಿದ್ಯಾ ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ಅಮ್ಮ ಅಂತ ಹೇಳ್ತಿದ್ದಾಗೆ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಪಾಪಮ್ಮಜ್ಜಿ. ಏನು ಮಾತಾಡ್ತಿದ್ರಾ ಅಂತಿದ್ದಾಗೆ, ನಿನಗೆ ಯಾಕೆ ಹೇಳಬೇಕು ಹಾಗೆ ಹೀಗೆ ಅಂತ ಒಂದಷ್ಟು ಮಾತುಗಳು ನಡೆಯುತ್ತೆ ಮನುಜ ಅವರು ಮತ್ತು ಪುಟ್ಟ ಪಾಪಮ್ಮಜ್ಜಿಯ ನಡುವೆ. ಈ ಕಡೆ ಪಾಪಮ್ಮಜ್ಜಿ ನೀನು ಏನು ಅನ್ನೋದು ನನಗೆ ಗೊತ್ತಿಲ್ವ, ಏನೋ ಮಾಡ್ತಿದ್ಯಾ, ಚಿಕ್ಕದ್ರಿಂದ ನೋಡ್ಕೊಂಡು ಬಂದಿದ್ದೀನಿ ನಿನ್ನ ನಾನು ಅಂತ ಹೇಳಿ ಎಚ್ಚರಿಕೆ ಕೊರೆಗೊಂಟೆ ಕೊಟ್ಟು ಅಲ್ಲಿಂದ ಹೋಗ್ತಾನೆ. ತದನಂತರ ಕರ್ಣ ಅಲ್ಲಿ ಅರುಂಧತಿ ಅಮ್ಮನ ಮಡಿಲಲ್ಲಿ ಮಲ್ಕೊಂಡಿದ್ದಾನೆ. ಅಮ್ಮ ಏನಾಯಿತು ಗೊತ್ತಾ, ಸಾಹಿತ್ಯವ್ರ ಜೊತೆ ನನಗೆ ಜಗಳ ಆಯಿತು, ಆ ಹೆಂಗಸನ ವಿಷಯವಾಗಿ ಮಾತು ಬಂತು ಅಂತ ಹೇಳ್ತಿದ್ದಾಗೆ ಬೇಜಾರು ಮಾಡ್ಕೋಬೇಡ ಕರ್ಣ ಅಂತ ಸಮಾಧಾನ ಮಾಡ್ತಿದ್ದಾರೆ. ಆದರೂ ಅಮ್ಮ ಸಾಹಿತ್ಯವ್ರಿಗೆ ನಾನು ಆ ರೀತಿ ಮಾತಾಡಬಾರ್ದಿತ್ತು ಅನಿಸುತ್ತೆ, ಅವ್ರ ಮನಸ್ಸಿಗೆ ಹರ್ಟ್ ಮಾಡಿಬಿಟ್ಟೆ ನಾನು ಅಂತ ಹೇಳ್ತಿದ್ರೆ ಎಲ್ಲ ಸರಿ ಹೋಗುತ್ತೆ ಮತ್ತೆ ಅಂತ ಹೇಳ್ತಿದ್ರೆ ಆ ಕಡೆ ಅನುರಾಧ ಮಿಸ್ ಹತ್ರ ಸಾಹಿತ್ಯ ಕೂಡ, ಮೇಡಮ್ ನಾನು ಕರ್ಣಗೆ ಆ ರೀತಿ ಜೋರು ಮಾಡಿ ಮಾತಾಡಬಾರ್ದಿತ್ತು ಅನಿಸುತ್ತೆ ಅಲ್ವಾ,
ಸಮಯ ಅನ್ನೋದೇ ಎಲ್ಲವನ್ನ ಕೂಡ ಸರಿಪಡಿಸ್ತಿತ್ತು. ಆದರೆ ನಾನೇ ಸ್ವಲ್ಪ ಜೋರಾಗಿ ಮಾತಾಡಿ ಅವ್ರ ಮನಸ್ಸಿಗೆ ಬೇಜಾರು ಮಾಡಿಬಿಟ್ನೇನು ಅಂತ ಹೇಳ್ತಿದ್ದಾಳೆ. ಅದಕ್ಕೆ ಈ ಕಡೆ ಅನುರಾಧ ಮಿಸ್, ಏನೂ ಆಗಿಲ್ಲ ಮಗಳೇ, ಎಲ್ಲ ಕೂಡ ಸರಿ ಹೋಗುತ್ತೆ. ಖಂಡಿತವಾಗ್ಲೂ ಕಾಲ ಅನ್ನೋದು ಎಲ್ಲವನ್ನ ಕೂಡ ಸರಿ ಮಾಡುತ್ತೆ. ನೀನು ಯಾಕೆ ಗಿಲ್ಟ್ ಫೀಲ್ ಮಾಡ್ಕೋತೀಯಾ? ಏನೂ ಕೂಡ ಗಿಲ್ಟ್ ಫೀಲ್ ಮಾಡ್ಕೋಬೇಡ, ಆರಾಮಾಗಿರುವ ಅಂತಿದ್ದಾರೆ. ನಿಮ್ಮ ಮನಸ್ಸಿಗೆ ಬೇಜಾರು ಆಗಿರಬೇಕು ಅಲ್ವಾ ಮಿಸ್? ಟೀಚರ್ ಅಂತ ಕೇಳಿದ್ದಕ್ಕೆ ಹಾಗೇನಿಲ್ಲ ಮಗಳೇ ಅಂತ ಹೇಳಿ ತಲೆ ಸೌರಿ ಅವರು ಕೂಡ ಅಲ್ಲಿ ಸಮಾಧಾನ ಮಾಡ್ತಿದ್ದಾರೆ. ಇತ್ತ ಕಡೆ ಮಲ್ಕೋಕಂದ ಅಂತ ಹೇಳಿ ಸಮಾಧಾನ ಮಾಡಿ ಅರುಂಧತಿಯವರು ಹೋದರೆ ಇಲ್ಲಿ ಕಣ್ಣಂಗೆ ನಿದ್ರೆನೇ ಬರ್ತಿಲ್ಲ. ಕೂತರು ನಿಂತರು, ಬ್ಲ್ಯಾಕ್ ರೋಸ್ ಆಡಿದ ಮಾತುಗಳು, ತಾನು ಯಾಕೆ ಅಲ್ಲಿ ಹೋದೆ 5 ಗಂಟೆ ಎಲ್ಲವೂ ಕೂಡ ನೆನಪಾಗ್ತದೆ. ಅತ್ತ ಕಡೆ ಸಾಹಿತ್ಯ ಮತ್ತು ಅನುರಾಧ ಟೀಚರ್ ರೂಮಲ್ಲಿ ಮಲ್ಕೊಂಡಿದ್ದಾರೆ. ಈ ಕಡೆ ಭರತ್ ಬರ್ತಾರೆ. ಏನೋಣ ಇನ್ನೂ ಕೂಡ ಮಲ್ಕೊಂಡಿಲ್ವಾ ಅಂದಾಗ ನಿದ್ರೆ ಬರ್ತಿಲ್ಲ ಭರತ್, ಏನು ಅಂತಲೇ ಗೊತ್ತಾಗ್ತಿಲ್ಲ, ಅಲ್ಲಿ ಏನೋ ಆಗಿರ್ಬೋದು ಅಂತ ಭಯ ಆಗ್ತದೆ ಅಂತ ಹೇಳ್ತಿದ್ರೆ ಯಾಕಣ ಏನಾಗುತ್ತೆ ಅಂದಾಗ, ಆದರೂ ಆ ಮಾರ್ಕೆಟಲ್ಲಿ ಬ್ಲ್ಯಾಕ್ ರೋಸ್ ಹೇಗೆ ಬಂತು? ಆ ಅಂಗಡಿಯವ್ರಿಗೆ ಬ್ಲ್ಯಾಕ್ ರೋಸ್ ಗೊತ್ತಿರೋಕ್ಕೆ ಸಾಧ್ಯನಾ? ಅವರು ಅವನ ಜೊತೆ ಕೈ ಜೋಡಿಸ್ತಾರಾ? ಅದ್ರ ನಡುವೆ ಬ್ಲ್ಯಾಕ್ ರೋಸ್ ಇಟ್ಟು ಹೋಗಿದ್ದಾನೆ. ಆ ಬ್ಲ್ಯಾಕ್ ರೋಸ್ ಅವ್ನಿಗೆ ಹೇಗೆ ಗೊತ್ತಿತ್ತು ನಾವು ಮಾರ್ಕೆಟ್ಗೆ ಹೋಗ್ತೀವಿ ಅಂತ? ಪ್ರತಿ ಹೆಜ್ಜೆ ಕೂಡ ಅಬ್ಸರ್ವ್ ಮಾಡ್ತಿದ್ದಾನೆ ಅಂದಾಗ, ಅಣ್ಣ 5 ಗಂಟೆ ಒಳಗೆ ಮಾಡ್ತೀನಿ ಅಂದಿದ್ದ. ಅವ್ನಿಗೆ 5 ಗಂಟೆ ಒಳಗಡೆ ಮಾಡಿಲ್ಲ ಅಂದಮೇಲೆ ಅವ್ನಿಗೆ ನೀನು ಮುಂದೆ ಬರೋಕ್ಕೆ ಧೈರ್ಯ ಇಲ್ಲ ಅಣ್ಣ, ಹೆದರಿಸಲ್ಲ, ಜಸ್ಟ್ ಬೆನ್ನಿಂದ ಮಾಡ್ತಾನೆ ಅಷ್ಟೇ ಅಂತ ಹೇಳ್ತಿದ್ರೆ ಈ ಕಡೆ ಕರ್ಣ. ಆದರೂ ಕೂಡ ಏನೋ ಒಂದು ರೀತಿ ಕಳವಳ ಆಗ್ತದೆ, ಏನೋ ಒಂದು ರೀತಿ ಭಯ ಆಗ್ತದೆ ಅಂತ ಹೇಳ್ತಿದ್ರೆ, ಅಣ್ಣ ಆಲ್ರೆಡಿ 5 ಗಂಟೆ ಆಗ್ತದೆ, ಮಲ್ಕೋಣ, ಚಳಿ ಆಗ್ತದೆ ಅಂತ ಹೇಳಿದಾಗ ಪಟ್ಟಂದ ನೆನಪಾಗ್ಬಿಡುತ್ತೆ ಕರ್ಣಂಗೆ. 5 ಗಂಟೆ ಒಳಗಡೆ ನೀನು ಸಾಹಿತ್ಯನ ಕಾಪಾಡಿಕೊಂಡ್ರೆ ನಾನು ಇನ್ನು ವಿಶ್ವಕ್ಕೆ ಬರುವುದಿಲ್ಲ ಅಂದಿತ್ತು. ಆದರೆ ಇವಾಗಲೂ 5 ಗಂಟೆ ಅನ್ನೋದು ಕರ್ಣಂಗೆ ಗೊತ್ತಾಗ್ಬಿಡುತ್ತೆ. ಕರ್ಣ ಅಂದ್ಕೊಂಡ್ರು ಒಂದು ಸಂಜೆ 5 ಗಂಟೆ ಅಂತ, ಬಟ್ ಹೇಳಿದ್ದು ಮುಂಜಾನೆ 5 ಗಂಟೆ. ಅದು ಸಂಜೆ ಆಗ್ಬೋದು ಮುಂಜಾನೆ ಆಗ್ಬೋದು ಮೆನ್ಷನ್ ಮಾಡಿರ್ತಿಲ್ಲ ಬ್ಲ್ಯಾಕ್ ರೋಸ್. ಆದರೆ ಈಗ ಎಡವಟ್ಟು ಮಾಡ್ಕೊಂಡ್ವಿ ಬರತ್ತೆ ನಾವು. 5 ಗಂಟೆ ಅಂದರೆ ಸಂಜೆ ಅಲ್ಲ, ಇವಾಗ. ಮೊದಲು ನಾವು ಹೋಗಬೇಕು, ಸಾಹಿತ್ಯ ಅವ್ರಿಗೆ ಏನಾದರೂ ತೊಂದರೆ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೆ. ಅಲ್ಲಿಂದ ಹೊರಟು ಬರ್ತಿದ್ದಾರೆ, ಸಾಹಿತ್ಯ ಮನೆ ಕಡೆ ಹೋಗ್ತಿದ್ದಾರೆ. ಆಲ್ರೆಡಿ ಅಲ್ಲಿಗೆ ಬ್ಲ್ಯಾಕ್ ರೋಸ್ ಎಂಟ್ರಿ ಕೊಟ್ಟಿದ್ದಾಗಿದೆ. ಬಣ್ಣದ ಸ್ಮೋಕನ್ನು ಬಿಡೋದ್ರ ಮುಖಾಂತರ ಸಾಹಿತ್ಯನ ಕಿಡ್ನಾಪ್ ಮಾಡೋದಕ್ಕೆ ಅನುರಾಧ ಮತ್ತು ಸಾಹಿತ್ಯವರು ಮಲಗಿರೋ ರೂಮ್ಗೆ ಎಂಟ್ರಿ ಕೊಟ್ಟೇ ಬಿಟ್ಟ ಬ್ಲ್ಯಾಕ್ ರೋಸ್. ಹೊಗೆನ ದಾಟಿದ್ದೆ, ಸಾಹಿತ್ಯನ ಕಿಡ್ನಾಪ್ ಮಾಡಿದ್ದಾರೆ. ಮನೆಗೆ ಬರ್ತಿದ್ದಾಗೆ ಆಲ್ರೆಡಿ ಒಂದು ಮೆಸೇಜ್ ಇದೆ, ಸೋತು ಬಿಟ್ಟೆ ಕರ್ಣ ನೀನು ಅಂತ. ಸ್ವರೂಪನ ಕೂಡ ಕರ್ಕೊಂಡು ಭರತ್ ಕರ್ಣ ಒಂದು ಜಾಗಕ್ಕೆ ಹೋಗಿದ್ದಾರೆ. ಅಲ್ಲಿ ಮೆಸೇಜ್ ಬ್ಲ್ಯಾಕ್ ರೋಸ್ ಕೊಟ್ಟಿದ್ದಾನೆ, ನಿನ್ನ ಪ್ರೀತಿಯನ್ನು ನಿನ್ನ ಸಾಹಿತ್ಯಗಳನ್ನು ನೀನು ಉಳಿಸ್ಕೊಳ್ಳೋದ್ರಲ್ಲಿ ಸೋತು ಹೋದೆ. ನಿನ್ನ ಸಾಹಿತ್ಯ ಇನ್ನು ಬದುಕಿಲ್ಲ, ನಿನ್ನ ಸಾಹಿತ್ಯ ಸತ್ತು ಹೋಗ್ಬಿಟ್ಲು ಅಂತ ತಕ್ಷಣ ಕರ್ಣ ಜೋರಾಗಿ ಚೀರ್ತಿದ್ದಾರೆ. ಹಾಗಿದ್ರೆ ನಿಜವಾಗ್ಲೂ ಸಾಹಿತ್ಯನ ಕೊಂದು ಬಿಟ್ರೆ ಏನಾಗುತ್ತೆ ಮುಂದಿನ ವಿಷಯದಲ್ಲಿ?